ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸೆಲ್ವರ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಮಾನವಿಯಲ್ಲಿ ಕೆ ಶಿವನಗೌಡ ನಾಯಕ್ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ. ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಏಮ್ಸ್ ಮಂಜೂರಾತಿಗೆ ಕೇಂದ್ರದ ಮೇಲೆ ಒತ್ತಡ. ವಿಜಯೇಂದ್ರ ಭರವಸೆ. ಶ್ರೀ ಮಹಾಯೋಗಿ ವೇಮನ ಜಯಂತಿ ಭಾವಚಿತ್ರ ಮೆರವಣಿಗೆ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಚಾಲನೆ. ವಿಜಯೇಂದ್ರ ಮುಖ್ಯಮಂತ್ರಿಯಾಗಿ ಜಿಲ್ಲೆಗೆ ಏಮ್ಸ್ ಸಮಗ್ರ ನೀರಾವರಿ ನೀಡಲಿ. ಕೆ ಶಿವನಗೌಡ ನಾಯಕ್. ಜನವರಿ 21ರಂದು ಶ್ರೀ ಅಂಬೇಗರ ಚೌಡಯ್ಯ ಜಯಂತಿ ಭಾವಚಿತ್ರ ಮೆರವಣಿಗೆ. ಸಾಧಕರಿಗೆ ಸನ್ಮಾನ. ಕೆ ಶಾಂತಪ್ಪ. ಶ್ರೀ ವೇಮನ ಜಯಂತಿ ಶರಣ ನಿಸ್ವಾರ್ಥ ಮಾರ್ಗದರ್ಶನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸುರೇಶ್ ವರ್ಮಾ. ಅಬಕಾರಿ ಇಲಾಖೆ ಅಧಿಕಾರಿಗಳ ದಾರಿ. ತೆಲಂಗಾಣದಿಂದ ಸಾಗಿಸುತ್ತಿದ್ದ 250 ಲೀಟರ್ ಸೇಂದಿ ವಶ. ವಾರ್ತೆಗಳ ವಿವರ. ರಾಯಚೂರು ಭಾಗಕ್ಕೆ ನೀರಾವರಿ ಯೋಜನೆ ಹಾಗೂ ಕೈಗಾರಿಕೆಗಳ ಸ್ಥಾಪನೆ ಮಾಡುವ ಮೂಲಕ ಉದ್ಯೋಗಗಳ ಸೃಷ್ಟಿ ಹಾಗೂ ವಿಶೇಷವಾಗಿ ಏಮ್ಸ್ ವಿಚಾರವಾಗಿ ಕೇಂದ್ರದ ವರಿಷ್ಠರೊಂದಿಗೆ ಚರ್ಚಿಸಿ ಯೋಜನೆಗಳನ್ನು ಜಾರಿಗೆ ತರಲು ಶ್ರಮಿಸಲಾಗುತ್ತದೆ. ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಎಂದಿಗೂ ಹಿಂದೆ ಹಾಕುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಅವರಿಂದು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕೆಎಸ್ಎನ್ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರವಿದ್ದು ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಸಮರ್ಪಕ ನೀರು ಸಿಗುತ್ತಿಲ್ಲ. ಈ ಭಾಗದಲ್ಲಿ ದುಡಿಯುವ ಜನಾಂಗಕ್ಕೆ ಕೆಲಸವಿಲ್ಲ. ಇಂತಹ ದಾರುಣ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ರಾಯಚೂರು ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಚಪ್ಪಾಳೆಗಳ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನ ನಾಡು ಕಂಡ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಶ್ರೀ ಬಿವೈ ವಿಜಯೇಂದ್ರ ಸರ್ ಅವರಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಎಲ್ಲ ಶ್ರೀಗಳು ಟಿಕಲ್ ಪರಿಶ್ರಮಗಳು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದೆ. ಸಾಮೂಹಿಕ ಸಾನ್ನಿಧ್ಯವನ್ನು ವಹಿಸಿರುವಂತ ಸರ್ವ ಧರ್ಮದ ಅರಗುರುಚರ ಮೂರ್ತಿಗಳೆಲ್ಲರೂ ಕೂಡ ಎಲ್ಲ ನೂತನ ವಧು ಮಾಂಗಲ್ಯಂ ತಂತು ನಾನೇನ ಮಮ ಅಮಿ ಶುಭಗೆ ತ್ವಂ ಜೀವ ಶರಶತಂ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಪತ್ರ್ಯಂ ಸರಾಮಿ ಮಾಂಗಲ್ಯಂ ತಂತು ನಾನೇನ ಕಂಠ ಸುಲಗ್ನ ಸಾವಧಾನ ಸಮಹಾರ್ಥ ಸಾವಧಾನ ನಂತೋದು ಪ್ರದಚ್ಚದ ಮಸ್ತೇವ ತಾನೆ ಧರ್ಮಾಣಿ ಪ್ರಥಮಾನ್ಯಾಸನ್ನಾಯ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರ ಶಿವೋ. ಕರ್ನಾಟಕ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಸರ್ ಅವರು ಅಕ್ಷತೆ ಹಾಕೋದ್ರ ಮುಖಾಂತರ ಶುಭ ಹಾರೈಸುತ್ತಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು ಮಾನ್ಯರಿಗೆ, ಹಾಗೆ ನಮ್ಮ ಎಲ್ಲ ಗಣ್ಯಮಾನ್ಯರಿಗೆ ವಿಶೇಷವಾಗಿ ಧನ್ಯವಾದಗಳು. ನವ ಜೋಡಿಗಳಿಗೆ ಸಪ್ತಪದಿ ತುಳಿತಿರುವಂತ ನವ ಜೋಡಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವಂತ ವಿಶೇಷ ವಧುವರರಿಗೆ ಆಶೀರ್ವದಿಸಲಿಕ್ಕೆ, ಹಾರೈಸಲಿಕ್ಕೆ, ಅಕ್ಷತೆ ಹಾಕಲಿಕ್ಕೆ ಹಾಗೆ ಹೇಳಿಕೊಡುತ್ತೇವೆ. ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರು ಎಲ್ಲರೂ ಗೌರವದ ಆಶೀರ್ವಾದ, ಹೃದಯಪೂರ್ವಕ ಧನ್ಯವಾದಗಳು. ಸರ್ವಧರ್ಮ, ಮುಸ್ಲಿಂ ಧರ್ಮ, ಹಿಂದೂ ಧರ್ಮ ಮತ್ತು ಕ್ರೈಸ್ತ ಧರ್ಮದ ಎಲ್ಲ ಗುರುವಿಂದ ಇದು
ಅಲ್ಲದೆ ಶಾಸಕರು ಅಲ್ಲದೆ ಸಮಾಜದ ಹಿತಕ್ಕಾಗಿ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಕೆ ಶಿವನಗೌಡ ನಾಯಕ್ ಅವರ ಸಾಮಾಜಿಕ ಕಳಕಳಿ ಅತ್ಯಂತ ಸಂತೋಷ ತಂದಿದ್ದು, ಇಂದು ಹಮ್ಮಿಕೊಂಡಿರುವ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅತ್ಯಂತ ಅಭೂತಪೂರ್ವ ಕಾರ್ಯಕ್ರಮವಾಗಿದೆ ಎಂದರು. ಉತ್ತರ ಕರ್ನಾಟಕದ ಜನರು ಬಡವರಿರಬಹುದು, ಆದರೆ ಹೃದಯವಂತಿಕೆಯಲ್ಲಿ ಹಾಗೂ ಪ್ರೀತಿ ತೋರಿಸುವುದರಲ್ಲಿ ಅತ್ಯಂತ ಶ್ರೀಮಂತರು ಎಂದು ಬಿಎಸ್ ಯಡಿಯೂರಪ್ಪ ಅವರು ಹೇಳುತ್ತಿದ್ದರು. ಅದೀಗ ನಿಜವೆನಿಸುತ್ತಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರಿಗಾಗಿ ವಿಶೇಷವಾದ ಪ್ರತ್ಯೇಕ ಬಜೆಟ್ ಮಂಡಿಸಿದ್ದ ಯಡಿಯೂರಪ್ಪ ಅವರ ಹಾದಿಯಲ್ಲಿ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯಗಳನ್ನು ಮಾಡುವುದಾಗಿ ತಿಳಿಸಿದರು. ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಸಮಾರಂಭ, ಸಾಮೂಹಿಕ ಮದುವೆ. ನನಗೆ ಈ ಸಾಮೂಹಿಕ ಮದುವೆಗೆ ಸುಮಾರು 3 ತಿಂಗಳ ಹಿಂದೆನೆ ಶಿವನಗೌಡ ನಾಯಕ್ ಅವರು ಬರಲೇಬೇಕು ಅಂತೇಳಿ ಆಹ್ವಾನ ನೀಡಿದ್ರು. ನಾನು ಯಾಕೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡೆ ಅಂತ ಹೇಳಿದ್ರೆ, ಸಾಮಾನ್ಯ ಚುನಾವಣೆ ಹತ್ರ ಬಂದಾಗ ರಾಜಕಾರಣಿಗಳು ಈ ರೀತಿ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಚುನಾವಣೆ ಬಂದಾಗ ಚುನಾವಣೆ ಗೆಲ್ಲಬೇಕು ಅನ್ನುವ ಇಚ್ಛೆಯಿಂದ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಆದ್ರೆ ಶಿವನಗೌಡ ನಾಯಕ್ ಅವರತ್ತು ಶಾಸಕರಲ್ಲ, ಸಚಿವರು ಅಲ್ಲ. ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು ಸಹ ಸಮಾಜಮುಖಿಯಾಗಿ ಕಾರ್ಯಕ್ರಮ ನಡೆಸಬೇಕು, ಸರ್ವಧರ್ಮ ವಿವಾಹವನ್ನ ನಡೆಸಬೇಕು, ಅದು ಕೂಡ ಎಲ್ಲ ಧರ್ಮದ ಗುರುಗಳನ್ನ ಇಲ್ಲಿ ಕರೆಸಿ ಈ ಒಂದು ಭವ್ಯ ಕಾರ್ಯಕ್ರಮನ ನೆರವೇರಿಸಬೇಕು ಅನ್ನುವ ಒಂದು ಸಾಮಾಜಿಕ ಕಳಕಳಿ ನೀಡಿಕೊಂಡು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಾನು ಕೂಡ ತಪ್ಪಿಸ್ಕೋಬಾರ್ದು ಅಂತೇಳಿ ಇವತ್ತು ನಾನು, ಬೈರತಿ ಬಸವರಾಜಣ್ಣ, ಶರಣ ತಂಡಿಕೇರವರು, ಶೈಲೇಂದ್ರ ಅವರು ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಮೊಟ್ಟ ಮೊದಲಾಗಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ನೂತನ ವಧುವರರು ಏನು ಶುಭ ಗಳಿಗೆಯಲ್ಲಿ ಇವತ್ತು ನೂತನ ದಾಂಪತ್ಯಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ. ತಮ್ಮೆಲ್ಲರೂ ಕೂಡ ಶುಭವಾಗಲಿ, ಜೀವನದುದ್ದಕ್ಕೂ ಸಹ ತಾವು ಒಳ್ಳೆ ಜೀವನವನ್ನ ನಡೆಸೋದ್ರ ಮುಖೇನ ಆದರ್ಶ ದಂಪತಿಗಳಾಗಿ ಬಾಳಿ ಬದುಕ್ರಿ ಅಂತ ಹೇಳಿ ಇವತ್ತೆಲ್ಲ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಪ್ರಮುಖವಾಗಿ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸುವ ವಿಚಾರದಲ್ಲಿ ಶಿವನಗೌಡ ನಾಯಕ್ ಅತ್ಯಂತ ಹೆಚ್ಚಿನ ಕಾಳಜಿ ವಹಿಸಿದ್ದು, ಕೇಂದ್ರದ ವರಿಷ್ಠರೊಂದಿಗೆ ಚರ್ಚಿಸಿ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸಲು ಶ್ರಮಿಸುವುದಾಗಿ ಹೇಳಿದರು. ರಾಜಕೀಯ ವೇದಿಕೆ ಅಲ್ಲ, ಆದ್ರೂ ಕೂಡ ಎಲ್ಲ ನಮ್ಮ ನಾಯಕರುಗಳು ಕೂಡ ಇದ್ದಾರೆ. ಶಿವನಗೌಡ ನಾಯಕ್ ಅವ್ರ ಜೊತೆ ನಮ್ಮ ಬಿ ವಿ ನಾಯಕ್ ಅವರು ಎಲ್ಲ ನಮ್ಮ ಮುಖಂಡರು ಕೂಡ ಇದ್ದಾರೆ. ಮುಂದೆ ನಾವೆಲ್ಲರೂ ಸಹ ನಿಮಗೆ ಈ ಭಾಗಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ಪ್ರಾಮಾಣಿಕರು ಮಾಡ್ತೇವೆ ಅಂತ ಹೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಲವರು ಚರಮೂರ್ತಿಗಳಿಗೆ ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಶಿವನಗೌಡ ನಾಯಕ್ ಅವರು ಏನು ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ, ನಾನು ಮುಂದೆ ಶಿವನಗೌಡ ನಾಯಕ್ ಅವರು ಇರ್ಬೋದು, ಬಿ ವಿ ನಾಯಕ್ ಅವರು ಇರ್ಬೋದು, ನಮ್ಮ ಶಿವರಾಜ್ ಪಾಟೀಲ್ ಇರ್ಬೋದು, ದಡೇಶ್ವರ್ ಅವರು ಇರ್ಬೋದು, ನಮಗೇನೋ ಮುಂದೆ ಏನೋ ದೊಡ್ಡ ಸ್ಥಾನಮಾನಗಳು ಬೇಕು ಅಂತೇಳಿ ಅಪೇಕ್ಷೆ ಇಟ್ಟು ಈ ಕಾರ್ಯಕ್ರಮ ಮಾಡಿಲ್ಲ. ಈ ಭಾಗದ ಅಭಿವೃದ್ಧಿ ಆಗಬೇಕು ಅಂತೇಳಿ ಏಮ್ಸ್ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಭಾಗಕ್ಕೆ ನೀರಾವರಿ ಯೋಜನೆ ಅದನ್ನು ಕೂಡ ತರಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಮಂಡಿಸೋದು ಎಲ್ಲವೂ ಕೂಡ ನನ್ನ ಮನಸ್ಸಿನಲ್ಲಿದೆ. ಆ ಸಂದರ್ಭ ಬಂದ ಖಂಡಿತ ಗಮನಿಸ್ತಾರೆ. ಏಮ್ಸ್ ಬಗ್ಗೆ ವಿಶೇಷವಾಗಿ ನಮ್ಮ ಕೇಂದ್ರದ ವರಿಷ್ಠರು ಕೂಡ ನಾನು ಮಾತನಾಡ್ತೇನೆ, ನಾನು ಮನವರಿಕೆ ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ನಮಸ್ಕಾರ. ಅತ್ಯಂತ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ, ಸುಮಾರು ಕಳೆದ 25 ವರ್ಷಗಳ ಹಿಂದೆ ಬಳ್ಳಾರಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮೂಲಕ ಆ ತಾಯಿ ಸುಷ್ಮಾ ಸ್ವರಾಜ್ ಸಮ್ಮುಖದಲ್ಲಿ ಸುಮಾರು ಗದಗಿನ ತೋಟದಾರಿಯ ಶ್ರೀಗಳ ಆಶೀರ್ವಾದದಿಂದ ಬಳ್ಳಾರಿ ಮತ್ತು ಗದಗಲ್ಲಿ 50,000 ಸಾಮೂಹಿಕ ಮದುವೆಗಳನ್ನ ಮಾಡಿರುವಂತ ನಮ್ಮ ಕುಟುಂಬದ ಒಂದು ಕಾರ್ಯಕ್ರಮ ಮತ್ತೆ ಮಾನ್ವಿಯಲ್ಲಿ ನಡೀತಾ ಇದೆ ಅಂತೇಳಿ ಇವತ್ತು ನನಗೆ ಅನಿಸ್ತಾ ಇದೆ. ಬಂಧುಗಳು, ತುಂಬಾ ಒಳ್ಳೆಯ ಕಾರ್ಯಕ್ರಮ. ಶಿವನಗೌಡ ನಾಯಕರು ದೇವದುರ್ಗ ಮಾನ್ವಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಬಂದಾಗ
ಇಲ್ಲಿ ಯಾವುದೇ ಒಂದು ರಾಜಕೀಯ ಸ್ವಾರ್ಥ ಇಲ್ಲದಾಗೇನೆ ಅವರ ಪೂರ್ವಜರು ಮಾನ್ವಿ ಆಗಿರೋ ಕಾರಣ ಮಾನ್ವಿ ಒಂದು ಋಣ ತೀರಿಸಿಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಶಿವನಗೌಡ ನಾಯಕ ಹೇಳಿದ್ದಾರೆ. ನಾವು ಹುಟ್ಟಿ ಬೆಳೆದಿರುವಂತ ನಮ್ಮ ಪೂರ್ವಜರ ಒಂದು ಮೂಲ ಏನಿದೆ, ಭಗವಂತ ನಮ್ಗೆ ಕೊಟ್ಟಿರುವಂತ ಒಂದು ಶಕ್ತಿ ಸಾಮರ್ಥ್ಯವನ್ನ ಬಡವರಿಗೋಸ್ಕರ ಸಮಾಜಕ್ಕೋಸ್ಕರ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಶಿವನಗೌಡ ನಾಯಕ್ ಹೇಳಿರುವಂತ ಒಂದು ಮಾತು ಕೇಳಿ ನಿಜವಾಗ್ಲೂ ಕೂಡ ನಾವು ಯಾವತ್ತೂ ಕೂಡ ನಮ್ಮ ಮೂಲ ಸ್ಥಾನವನ್ನ ಮರೆಯಬಾರ್ದು ಅನ್ನೋದನ್ನ ಶಿವನಗೌಡ ನಾಯಕ್ ಇವತ್ತು ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಇಡೀ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಮಾದರಿಯಾಗಿದೆ ಅಂತ ಹೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಕಾರ್ಯಕ್ರಮ ಉದ್ದೇಶಿಸಿ ಅನೇಕ ನಾಯಕರುಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಠಾಧೀಶರಾದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಪ್ರಸನ್ನ ನಂದಾಪುರಿ ಸ್ವಾಮೀಜಿ, ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ್, ಶಾಸಕ ಜನಾರ್ದನ್ ರೆಡ್ಡಿ, ಮಾಜಿ ಸಂಸದ ಬಿವಿ ನಾಯಕ್, ಮಾಜಿ ಸಚಿವ ಬೈರತಿ ಸುರೇಶ್, ಹನುಮಂತಪ್ಪ ಆಲ್ಕೋಡ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯೆ ಹೇಮಾಲತಾ ನಾಯಕ್, ತಿಪ್ಪರಾಜು ಹವಲ್ದಾರ್, ತಿಮ್ಮಾರೆಡ್ಡಿ ಭೋಗಾವತಿ, ಮಲ್ಲಿಕಾರ್ಜುನ್ ಜಕ್ಕಲದಿನ್ನಿ, ಎಂ ಈರಣ್ಣ, ಬಾಲಸ್ವಾಮಿ ಕೊಡ್ಲಿ ಸೇರಿದಂತೆ ನೂರಾರು ಜನರು ಭಾಗಿಯಾದರು. ನೂರಾರು ಜೋಡಿಗಳು ವಿವಾಹ ಬಂಧನಕ್ಕೆ ಒಳಗಾದರು. ಮಹಾಯೋಗಿ ಶ್ರೀ ವೇಮನ ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ ನಗರದ ಶ್ರೀ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಯಿತು. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ನಾರಾಯಣಪೇಟೆ ಮಾಜಿ ಶಾಸಕ ಎಸ್ಆರ್ ರೆಡ್ಡಿ, ಸಮಾಜ ಅಧ್ಯಕ್ಷ ಜಿ ರಾಮಚಂದ್ರ ರೆಡ್ಡಿ, ಲಕ್ಷ್ಮೀರೆಡ್ಡಿ ಬೂರ್ದಿಪಾಡ, ಅಚ್ಯುತ್ ರೆಡ್ಡಿ, ವೀರಶೈವ ಸಮಾಜದ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ, ರಾಮನಗೌಡ ಏಗನೂರ್, ರವೀಂದ್ರ ಜರದಾರ್, ಕಡಗೋಳ್ ಆಂಜನೇಯ ಸೇರಿದಂತೆ ಅನೇಕ ಮುಖಂಡರುಗಳು, ರೆಡ್ಡಿ ಸಮಾಜ ಮುಖಂಡರುಗಳು ಭಾಗಿಯಾದರು. ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ರಂಗಮಂದಿರಕ್ಕೆ ಆಗಮಿಸಿತು. ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸಿದ್ದಲ್ಲಿ ಈ ಭಾಗದ ಜನರಿಗೆ ಅನುಕೂಲವಾಗುವುದಲ್ಲದೆ ಬುದ್ಧ ಬಸವಣ್ಣ ಹಾಗೂ ಅಂಬೇಡ್ಕರ್ ಅವರಂತೆ ಹೆಸರು ಉಳಿಯಲು ಸಾಧ್ಯವಾಗುತ್ತದೆ. ಬಿವೈ ವಿಜಯೇಂದ್ರ ಅವರು ಮುಖ್ಯಮಂತ್ರಿಗಳಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಹೇಳಿದರು. ಅವರು ಮಾನವಿ ಪಟ್ಟಣದಲ್ಲಿ ಕೆಎಸ್ಎನ್ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸುವಂತೆ ನಡೆಯುತ್ತಿರುವ ಹೋರಾಟ
1000 ದಿನಗಳನ್ನು ತಲುಪುತ್ತಿದ್ದು ಈಗಾಗಲೇ ಜಿಲ್ಲೆಯನ್ನು ಕಡೆಗಣಿಸಲಾಗುತ್ತಿದ್ದು ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಇದೆ. ಇದನ್ನು ಅಳಿಸಬೇಕಾದರೆ ಹಾಗೂ ಜಿಲ್ಲೆಯ ಅಭಿವೃದ್ಧಿ ಆಗಬೇಕಾದರೆ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸುವುದು ಅತ್ಯಗತ್ಯ ಎಂದು ಹೇಳಿದರು. ತರ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಬರಬಹುದು, ಅದನ್ನ ಯಾವ ರೀತಿ ನೀವು ಫೇಸ್ ಮಾಡ್ತೀರಿ ಬೇರೆ ಬೇರೆಯವರಿಗೆ ಸಹಜ. ಈಗ ನಾನೊಬ್ಬ ಜನಪ್ರತಿನಿಧಿ ಆಗಿದ್ರೆ ನನ್ನ ಒಂದು ಆ ಜನಪ್ರತಿನಿಧಿ ಕ್ಷೇತ್ರಕ್ಕೆ ನಾನು ಒಯ್ಯಬೇಕು ಅಂತೇಳಿ ನನ್ನ ಇಚ್ಛೆ ಇರ್ತದೆ. ಅಲ್ಲಿ ಉದಾಹರಣೆಗೆ ಯಾರೋ ಒಬ್ಬರು ಶಾಸಕರಿದ್ರು ಅಂದ್ರೆ ಅವ್ರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಯ್ಯಬೇಕು, ಯಾರೋ ಒಬ್ರು MP ಇದ್ರೆ ಅವರು ಲೋಕಸಭಾ ಕ್ಷೇತ್ರಕ್ಕೆ ಒಯ್ಯಬೇಕು ಅನ್ನೋ ಒಂದು ಆಸೆ ಇರ್ತದೆ, ಸಹಜವಾದ ಆಸೆ. ಅವ್ರದೆಲ್ಲ ಬರೀ ಆಸೆ ಅಲ್ಲ, ನಾವೆಲ್ಲ ಹೊಡೆದಾಡಿದ ಬರ್ತೀವಿ ಕಾನ್ಸ್ಟಿಟ್ಯೂನ್ಸಿಗೆ. ಈಗ ರಾಜಕಾರಣ ಹಂಗಿರ್ತದ. ಆದ್ರೆ ಇವತ್ತೇನಂದ್ರೆ ಯಾವ ರೀತಿ ವಿಜಯೇಂದ್ರ ಅಣ್ಣವರನ್ನ ಇವತ್ತು ನಾವು ಆಕ್ಚುಲಿ ಉದ್ದೇಶನೇ ಇದು, ಅಣ್ಣವ್ರನ್ನ ಕರೆಸಬೇಕು, ರಾಜ್ಯಾಧ್ಯಕ್ಷರಾದ್ಮೇಲೆ ಮೊದಲ ಬಾರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡಬೇಕು. ಈ ರಾಯಚೂರು ನಾಡಿನ ಒಬ್ಬ ಮಗ ಅಂತೇಳಿ ಈ ನಾಡಿನಿಂದ ಅವರನ್ನ ಸನ್ಮಾನ ಮಾಡಬೇಕು, ಮಾಡಿ ಏಮ್ಸ್ ಅಂತಕ್ಕಂಥ ಸಂಸ್ಥೆಯನ್ನ ಈ ನಾಡಿಗೆ ತಂದು ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಕೊಡಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ. ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದೇ ಮೂಲ ಉದ್ದೇಶ ಇದು. ನಾವು ನೇರವಾಗಿ ಏಮ್ಸ್ ಅನ್ನ ಕೇಳೋದು ಬೇಡ, ಅಣ್ಣವ್ರ ಇಲ್ಲಿ ಕರೆಯೋಣ. ಅವ್ರಿಗೆ ಒಂದು ನಿನ್ನೆ ನಾವು ಆಕ್ಚುಲಿ ಒಂದೇನಂದ್ರೆ ನಿನ್ನೆ ನಾವು 101 JCB ಹೇಳಿದ್ವಿ, ಅವ್ರು ಯಾರು ಪೊಲೀಸರು ಪರ್ಮಿಷನ್ ಕೊಡ್ಲಿಲ್ಲ. 101 JCB 101 ಕ್ವಿಂಟಲ್ ಹೂವ ಸುಮಾರು 10 ಕಿಲೋಮೀಟರ್ ನಿಂತು ಹಾಕ್ಬೇಕಂತೇಳಿ ಎಲ್ಲ ಮಾಡಿದ್ವಿ. ಆದ್ರೆ ಅವ್ರ ಅನುಮತಿ ಕೊಡದೇ ಇರೋದ್ರಿಂದ ಒಂದು ಚಿಕ್ಕದಾಗಿ ಸನ್ಮಾನವನ್ನ ಮಾಡಿ ಈ ನಾಡಿಗೆ ಏಮ್ಸ್ ಅನ್ನ ಸನ್ಮಾನ ವಿಜಯೇಂದ್ರ ಅಣ್ಣವ್ರು ತಂದು ಕೊಟ್ರೆ ನನಗನ್ನಿಸ್ತದೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಹೆಸರು ಯಾಕೆ ಉಳಿದಿದೆ, ಬಾಬಾ ಸಾಹೇಬರ ಹೆಸರು ಇವತ್ತಿಗೂ ಕೂಡ ಯಾಕೆ ಉಳಿದಿದೆ, ಬುದ್ಧನ ಹೆಸರು ಇವತ್ತಿಗೂ ಕೂಡ ಯಾಕೆ ಉಳಿದಿದೆ, ಹಾಗೆ ಈ ಜಿಲ್ಲೆಯಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವರ ಹೆಸರು ಉಳಿತದೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ಇವತ್ತು ನಿಮಗೆ ಏನೇ ಕಷ್ಟ ಆಗಲಿ ಸಹಜ. ಇವತ್ತು ಯಾವುದೇ 2 ನದಿಗಳು ಹರಿಯುತ್ತಿದ್ದರೂ ಕುಡಿಯುವ ನೀರು, ಸಮಗ್ರ ನೀರಾವರಿಯಿಂದ ಜಿಲ್ಲೆ ವಂಚಿತವಾಗಿದೆ. ಜಿಲ್ಲೆ ಸಮಸ್ಯೆಗಳಿಗೆ ಮುಖ್ಯಮಂತ್ರಿಯಾಗಿ ಪರಿಹರಿಸಬೇಕು. ನೀವು ಏನು ಮಾಡುತ್ತೀರೋ ಗೊತ್ತಿಲ್ಲ, ನಮಗೆ ನ್ಯಾಯ ಕೊಡಲೇಬೇಕು ಎಂದರು. ಇಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಸಾಮಾಜಿಕ ಸೇವೆಯ ಜೊತೆಗೆ ವಿಜಯೇಂದ್ರ ಅವರಿಗೆ ಏಮ್ಸ್ ತರುವ ಜವಾಬ್ದಾರಿಯನ್ನು ನೀಡುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಅಣ್ಣ ಕೈ ಮುಗಿತೀನಿ, ಯಾವುದೇ ಕಾರಣಕ್ಕೂ ಏಮ್ಸ್ ಅನ್ನ ನೀವು ಯಾವ ರೀತಿ ಕಾಡ್ತಿದ್ದೋ ಬೇಡ್ತಿದ್ದೋ ಕೈ ಹಿಡಿತಿದ್ದೋ ಕಾಲು ಹಿಡಿತಿದ್ದೋ ಯಾರಾದ್ರೂ ಮಾಡಿ ರಾಯಚೂರಿಗೆ ಏಮ್ಸ್ ತಂದು ಮಂಜೂರಾತಿ ಪತ್ರ ನಮಗ್ ಕೂಡ ಬೇಡ, ಆರೋಗ್ಯ ಶರಣರ ಪಾದಕ್ಕೆ ನೀನು ಕೊಟ್ಟೆ ಅಂದ್ರೆ ಅಣ್ಣ ನಿನ್ನ ಕಾಲಕ್ಕ ಊರೊಳಗ ಏನ್ ಬಡವರಿಗೆ ಕಷ್ಟ ಅದ. ಇವತ್ತು ಹಾಸ್ಪಿಟ್ಲಿಗೆ ಹೋದ್ರೆ 10,000 20,000 30,000 ಬಿಲ್ ಕೊಟ್ಟು ಬರಂತ ಪರಿಸ್ಥಿತಿ ಅದ. ಏಮ್ಸ್ ಬಂದ್ರೆ ಅದೇನು ಹೇಳ್ತಾರೆ, ಏಮ್ಸ್ ಅಂದ್ರೆ ಏನೋ 2,000 ಕೋಟಿ ದುಡ್ಡು ಬರ್ತದೆ, ಒಂದು 500 ಎಕರೆ ಪ್ರದೇಶದಲ್ಲಿ ಹಾಸ್ಪಿಟಲ್ ಆಗ್ತದೆ, ಅದಕ್ಕೆ ಡಾಕ್ಟರೇ ಸುಮಾರು 1,000 ಜನ ಇರ್ತಾರೆ ಅಂತೇಳಿ ಹೇಳ್ತಾರೆ. ಅಂತ ಒಂದು ಸಂಸ್ಥೆಯನ್ನು ನಮಗೆ ಕೊಡುವ ಮುಖಾಂತರ ಈ ನಾಡಿನ ಮಣ್ಣಿನ ಮಗನಾಗಬೇಕು ಸನ್ಮಾನ್ಯ ವಿಜಯೇಂದ್ರ ಅವರು ಅಂತೇಳಿ ಕೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಕೈ ಮುಗಿದು ನಮ್ಮ ಮನವಿಗೆ ಬೆಲೆಯನ್ನ ಕೊಟ್ಟು ಸಾಕಷ್ಟು ಹಲವರು ಚರಣರು ಬಂದಿದ್ದಾರೆ ವೇದಿಕೆ ಹಿಂಭಾಗದಲ್ಲಿ. ಈ ಸಂದರ್ಭದಲ್ಲಿ ಮಠಾಧೀಶರಾದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಪ್ರಸನ್ನ ನಂದಾಪುರಿ ಸ್ವಾಮೀಜಿ, ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ಶಾಸಕ BY ವಿಜಯೇಂದ್ರ, ಶಾಸಕ ಜನಾರ್ದನ್ ರೆಡ್ಡಿ, ದೊಡ್ಡನ್ ಗೌಡ, ಮಾಜಿ ಸಂಸದ BV ನಾಯಕ್, ಮಾಜಿ ಸಚಿವ ಬೈರತಿ ಸುರೇಶ್, ಹನುಮಂತಪ್ಪ ಆಲ್ಕೋಡ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್, ತಿಪ್ಪರಾಜು ಹವಲ್ದಾರ್, ತಿಮ್ಮಾರೆಡ್ಡಿ ಭೋಗಾವತಿ, ಮಲ್ಲಿಕಾರ್ಜುನ್ ಜಕ್ಕಲದಿನ್ನಿ, M ಈರಣ್ಣ, ಬಾಲಸ್ವಾಮಿ ಕೊಡ್ಲಿ ಸೇರಿದಂತೆ ಇತರರು ಇದ್ದರು. ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿಯನ್ನು 21ರಂದು ಆಚರಿಸಲಾಗುತ್ತಿದ್ದು, ಅಂದು ಬೆಳಗ್ಗೆ 8 ಗಂಟೆಗೆ ಸಚಿವರು, ಶಾಸಕರು ಹಾಗೂ ಸಮಾಜ ಬಾಂಧವರು ಉಪಸ್ಥಿತಿಯಲ್ಲಿ ಪೂಜೆ ನಡೆಯಲಿದೆ. ನಂತರ ಅಲ್ಲಿಂದ ಭಾವಚಿತ್ರ ಮೆರವಣಿಗೆ ನಡೆಸಲಾಗುತ್ತದೆ ಎಂದು ಗಂಗಾ ಮತಸ್ಥ ಸಮಾಜ ಅಧ್ಯಕ್ಷ ಕೆ ಶಾಂತಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪೂಜಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಹಾಗೂ ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ವಹಿಸಲಿದ್ದಾರೆ. ಮಕ್ತಲ ಶಾಸಕ ಶ್ರೀ ಹರಿ ಸೇರಿದಂತೆ ಬೇರೆ ಬೇರೆ ರಾಜ್ಯದ ಸಮಾಜ ಮುಖಂಡರುಗಳು, ವಿವಿಧ ಸಮಾಜ ಬಾಂಧವರು ಭಾಗವಹಿಸಲಿದ್ದಾರೆ.
ಅಂಬಿಗರ ಚೌಡಯ್ಯ ವೃತ್ತದಿಂದ ಭಾವಚಿತ್ರ ಮೆರವಣಿಗೆ ವಿವಿಧ ಕಲಾ ತಂಡಗಳು ಹಾಗೂ ಮಹಿಳೆಯರ ಪೂರ್ಣ ಕುಂಭ ಕಳಸದೊಂದಿಗೆ ನಡೆಯಲಿದೆ. ನೇತಾಜಿ ವೃತ್ತ, ತೀನ್ ಕಂದಿಲ್, ನಗರಸಭೆ ಅಂಬೇಡ್ಕರ್ ವೃತ್ತದ ಮೂಲಕ ಮೆರವಣಿಗೆ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರಕ್ಕೆ ಆಗಮಿಸಲಿದೆ. ಜಿಲ್ಲಾಡಳಿತದ ಸಹಯೋಗದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವರು, ಶಾಸಕರುಗಳು ಹಾಗೂ ಸಮಾಜ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಸರಿಸುಮಾರು 10,000 ಜನರು ಮೆರವಣಿಗೆಯಲ್ಲಿ ಭಾಗಿಯಾಗಲಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 5 ಜನರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ನೀಡಲು ಉದ್ದೇಶಿಸಲಾಗಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಚೌಡಯ್ಯ ಮೂರ್ತಿ ಪೂಜೆ ಆಗ್ತದೆ. ಆ ಪೂಜೆಯಲ್ಲಿ ನಮ್ಮ ಕಿಲೆ ಬ್ರಹ್ಮನ್ಮಠ ಪೂಜ್ಯ ಶ್ರೀಗಳಾದಂಥ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಸೋಮರ್ಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಮೂರ್ತಿ ಪೂಜೆ ನಡೆಯುತ್ತದೆ. ಅದರ ನಂತರ 8:30-9 ಗಂಟೆಗೆ ಎಲ್ಲ ಜನಪ್ರತಿನಿಧಿಗಳು ಅಂದರೆ ಸಚಿವರು, ಶಾಸಕರು, ಸಂಸದರು, ನಗರಸಭೆ ಇನ್ನಿತರ ಅನೇಕ ನಗರ ಪಾಲಿಕೆ ಎಲ್ಲ ಸದಸ್ಯ ಬಂಧುಗಳು ಬರ್ತಾರೆ. ವಿವಿಧ ಸಮುದಾಯಗಳ ಎಲ್ಲ ಸಮಾಜದ ಮುಖಂಡರು ಭಾಗವಹಿಸ್ತಾರೆ. ಅನೇಕ ಬೇರೆ ಬೇರೆ ಸಂಘಟನೆಗಳ ಮುಖಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ಸಮಾಜದ ರಾಯಚೂರು ಪಟ್ಟಣ ಮತ್ತು ತಾಲೂಕಿನ ಸುಮಾರು ಒಂದು 10,000 ಮಹಿಳೆಯರು ಮತ್ತು ಎಲ್ಲ ಪುರುಷರು, ಯುವಕರು, ಒಂದು 10,000 ಜನ ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಮೆರವಣಿಗೆ ಅಂಬಿಗರ ಚೌಡಯ್ಯ. ಈ ಸಂದರ್ಭದಲ್ಲಿ ಶರಣಪ್ಪ ಕಲ್ಮಲ, ನಗರಸಭೆ ಸದಸ್ಯ ಜಿಂದಪ್ಪ, ಶರಣಪ್ಪ ಕಡಗೋಳ್, ರಾಜೇಶ್ವರಿ, ಬಾಬುರಾವ್, ಪ್ರಕಾಶ್ ವಕೀಲ್, ಶಿವರಾಮ್, ನರಸಿಂಹಲು ಉಪಸ್ಥಿತರಿದ್ದರು. ಮಹಾಯೋಗಿ ವೇಮನ ಅವರು ಏಳಿಗೆಗಾಗಿ ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ಮಾನವ ಜೀವನದ ಸುಧಾರಣೆಗಾಗಿ ವಚನಗಳನ್ನು ನಾಡಿಗೆ ಸಾರಿದ್ದಾರೆ. ಅವರ ವಿಚಾರಧಾರೆಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಹಶೀಲ್ದಾರ್ ಸುರೇಶ್ ವರ್ಮಾ ಅವರು ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತ ಇತಿಹಾಸದಲ್ಲಿ ಇಂದು ಪುಣ್ಯ ದಿನವಾಗಿದ್ದು ಅತ್ಯಂತ ಶ್ರೇಷ್ಠ ಆಧ್ಯಾತ್ಮಿಕ ಚಿಂತಕ ಮಹಾನ್ ಯೋಗಿ ವೇಮನ ಅವರು ಮಾನವರಿಗೆ ಜೀವನದ ಸುಧಾರಣೆ ಅವರ ವಚನಗಳ ಕೊಡುಗೆಯಾಗಿ ನೀಡಿದ್ದಾರೆ. ತಂತ್ರಜ್ಞಾನದ ಯುಗದಲ್ಲಿ ಪ್ರತಿಯೊಬ್ಬರೂ ಸಮಯವಿಲ್ಲದೆ ಒತ್ತಡದಲ್ಲಿ ಜೀವನ ಸಾಗಿಸುತ್ತಿದ್ದೇವೆ. ಇಂದು ಆರೋಗ್ಯ ಮತ್ತು ಒತ್ತಡದ ನಿವಾರಣೆಗಾಗಿ, ಮಾನಸಿಕ ನೆಮ್ಮದಿಗಾಗಿ ಸಂಗೀತ ಸಾಹಿತ್ಯ ಅವಶ್ಯವಾಗಿದೆ. ಮಾನವರ ಜೀವನ ಸುಧಾರಣೆಗೆ ವೇಮನ ಅವರು ವಚನಗಳಲ್ಲಿ, ಚಿಂತನೆಗಳಲ್ಲಿ ಅಡಗದೆ ಅವರ ಸಾಹಿತ್ಯವು, ಅವರ ಚಿಂತನೆ ಬರಹಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ವೇಮನ ಅವರು ಚರಿತ್ರೆ, ಬೋಧನೆಗಳನ್ನು ಸಮಾಜದ ಯುವಕರು ಅಳವಡಿಸಿಕೊಂಡು ಶಿಕ್ಷಣವಂತರಾಗಿ ಅವರ ಹಾದಿಯಲ್ಲಿ ನಡೆಯಬೇಕು. ವೇಮನ ಅವರು ವಿಶ್ವ ಮಟ್ಟದಲ್ಲಿ ಬೆಳೆದಿದ್ದಾರೆ. ಜಗತ್ತು ಯೋಗದ ಕಡೆಗೆ ಹೊರಟಿದ್ದು ವೇಮನ ವಿಚಾರ, ಸಿದ್ಧಾಂತಗಳನ್ನು ಒಪ್ಪಿಕೊಂಡಿದ್ದೇವೆ ಎಂದು ತಿಳಿಸಿದರು. ವೇಮನನ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸತಕ್ಕಂಥ ಒಂದು ಸಂದರ್ಭದಲ್ಲಿ ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಅಣತೆ ಯಾವುದೇ ಇರಲಿ, ಬೆಳಕು ಮುಖ್ಯ, ಜಾತಿ ಯಾವುದೇ ಇರಲಿ, ಮಾನವೀಯತೆಯ ಮುಖ್ಯ, ಪ್ರೀತಿಯಿಂದ ದೀಪ ಹಚ್ಚಿ ಶಾಂತಿ ಕೋರೋಣ. ದೂರವಾಗಲಿ ಬದುಕಿನ ಅಂಧಕಾರ, ತುಂಬಲಿ ಮನೆ ಮನೆಗಳಲ್ಲಿ ಸಡಗರ. ನೋವೆಂಬ ದೀಪಕ್ಕೆ ಎಲೆಯೆಂಬ ಎಣ್ಣೆಯನ್ನು ಬೆರೆಸಿ ಯಶಸ್ವಿಯ ಬತ್ತಿಯನ್ನು ಹಚ್ಚಿ ಒಪ್ಪುವುದೇ ಬೆಳಕು. ನೋವು ಮಾಯವಾಗಿ ಬೆಳಗಲಿ ದೀಪ. ಜ್ಯೋತಿ ಬೆಳಗ ಬರಲಿ, ಜ್ಞಾನದ ಜ್ಯೋತಿ ಬೆಳಗ ಬರಲಿ, ಶಾಂತಿ ತುಂಬಲಿ,
ನೆಮ್ಮದಿ ಮೂಡಲಿ ಎಲ್ಲರ ಮಾಡಲಿ ಅಂತ ಹೇಳ್ತಾ ಬೆಳಗಲಿ. ಯಾಕಂದ್ರೆ ಮಹಾನ ಯೋಗಿ ಈ ಮನುಕುಲದ ಏಳಿಗೆಗಾಗಿ ಹೊಸ ಜೀವನ ರೂಪಿಸೋದಕ್ಕಾಗಿ ತನ್ನದೇ ಆದಂಥ ಸಾಹಿತ್ಯದ ವಚನ ಮೂಲಕ ಮಾನವನ ಜೀವನವನ್ನು ಶುದ್ಧೀಕರಿಸಲು ಅವತರಿಸಿದ ಮಹಾನ ಯೋಗಿಯ ಜನ್ಮದಿನ ಇವತ್ತು. ಅಂಥ ಯೋಗಿಯ ಜನ್ಮದಿನವನ್ನು ನಾವು ಆಚರಣೆ ಮಾಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ವಿಷಯ. ಇವತ್ತು ಸಮಾಜದ ಬಂಧುಗಳು ಮುಂಜಾನೆಯಿಂದ ಬಸವೇಶ್ವರ ವೃತ್ತದಿಂದ ಇಲ್ಲಿವರೆಗೂ ಒಳ್ಳೆ ಶಿಸ್ತುಬದ್ಧಿನಿಂದ ಮೆರವಣಿಗೆ ಮೂಲಕ ಇಲ್ಲಿವರೆಗೂ ಬಂದು ಈಗ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಮತ್ತೊಮ್ಮೆ ತಮಗೆ ವೇಮನ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಈ ವೇಮನರ ಇತಿಹಾಸ, ವೇಮನರ ಬರಹಗಳು, ವೇಮನರ ವಿಚಾರಗಳನ್ನು ಇವತ್ತಿನ ಸಮಾಜ ಅರಿಯುವುದು ಬಹಳ ಮುಖ್ಯ ಆಗಿದೆ. 15-16ನೇ ಶತಮಾನದಲ್ಲಿ ವೇಮನರು ಮನುಕುಲದ ಇತಿಹಾಸ, ಮನುಕುಲದ ಏಳಿಗೆಗಾಗಿ, ಮಾನವನ ಶ್ರೇಷ್ಠತೆಯನ್ನು ಸಾಧಿಸಕ್ಕಾಗಿ ಆ ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಆಧ್ಯಾತ್ಮಿಕ ಚಿಂತಕರು, ಮಹಾನ ಯೋಗಿಗಳು ಅವರು. ಆ ಯೋಗ ವಿಚಾರಗಳ, ಮಾನವನ ಬಡವಣಿಗೆ ಜೀವನಗಳನ್ನು, ಮಾನವನ ತತ್ವ ವಿಚಾರಗಳನ್ನು ಜನರಿಗೆ ಅನುಭವಿಸುವ ಮೂಲಕ ಮಾನವನ ಜೀವನವನ್ನು ಸುಧಾರಿಸುವಂಥ ಕ್ರಮದಲ್ಲಿ ಅವರು ವಚನಗಳನ್ನು ನಿರ್ಮಿಸಿದಂಥ ಮಾನವೀಯ ಅಂದಿನ ವಚನಕಾರರ ಅವರಲ್ಲಿರುವಂಥ ಸಾಹಿತ್ಯದಲ್ಲಿರುವಂಥ ಅಡಗಿರುವಂಥ ವಿಚಾರಗಳು ಇವತ್ತು ಆಧುನಿಕ ಕಾಲದಲ್ಲಿ, ಇವತ್ತೇನು ತಂತ್ರಜ್ಞಾನದ ಯುಗದಲ್ಲಿ ಇವತ್ತು ಜನರ ವಿಚಾರಗಳು ವಿಭಿನ್ನವಾಗಿವೆ. ಉಪನ್ಯಾಸಕರಾಗಿ ದಂಡಪ್ಪ ಬೀರಾದರ್ ಮಾತನಾಡಿ, ವೇಮನ ಅವರು ಕ್ರಿಸ್ತ ಶಕ 1421ರಲ್ಲಿ ಆಂಧ್ರ ಪ್ರದೇಶದ ಮೂಗಚಿಪ್ಪಲಿಯ ಕೋಮಗಿರಿ ವೇಮ ಭೂಪಾಲ ಮತ್ತು ಮಲ್ಲಮಾಂಬೆ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು. 15ನೆಯ ಶತಮಾನದಲ್ಲಿ ಆಂಧ್ರ ಪ್ರದೇಶದ ತೆಲುಗಿನ ಶ್ರೇಷ್ಠ ವಚನಕಾರ, ಕವಿ, ಸಮಾಜ ಚಿಂತಕರು ಮಾನವ ಕುಲದ ಏಳಿಗೆಗಾಗಿ ಶ್ರಮಿಸಿದರು. ಕನ್ನಡದಲ್ಲಿ ಸರ್ವಜ್ಞ, ತಮಿಳಿನ ತಿರುವಳ್ಳವರ್ ಅವರಂತೆ ತೆಲುಗಿಗೆ ವೇಮನ ವಚನಕಾರರು ಮಹಾಕವಿ, ಮಹಾಯೋಗಿಯಾಗಿದ್ದಾರೆ. ವೇಮನರ ಕೃತಿಗಳು ಇತಿಹಾಸದಲ್ಲಿ ವೇಮನ ಶತಕಗಳು ಎಂದು ಕರೆಯಲ್ಪಡುತ್ತದೆ ಎಂದರು. ವೇಮನ ಅವರು ತಮ್ಮ ವಚನಗಳ ಮೂಲಕ ಮಾನವ ಕುಲದ ಒಳತಿಗಾಗಿ ಕೊಡುಗೆ ನೀಡಿದ್ದಾರೆ. ಅವರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದ ಜೀವನ ಸುಧಾರಣೆ ಸಾಧ್ಯವೆಂದರು. ಹಲವಾರು ಪದ್ಯಗಳನ್ನ, ಸಾಹಿತ್ಯವನ್ನ, ವಚನಗಳ ರಚನೆ ಮಾಡುವುದರ ಮೂಲಕ ತಮ್ಮ ಹೆಸರನ್ನ ಇತಿಹಾಸ ಪುಟದಲ್ಲಿ ಹಾಗೆ ಉಳಿಸಿಕೊಂಡು ಹೋಗಿದ್ದಾರೆ. ಹಾಗೆ ತಮ್ಮ ಹೆಸರನ್ನ ಇತಿಹಾಸ ಪುಟದಲ್ಲಿ ಉಳಿಸಿಕೊಂಡು ಹೋದಂತ ಮಹಾನ್ ವ್ಯಕ್ತಿ, ಮಹಾಯೋಗಿ ಅಂದರೆ ಅದು ವೇಮನರಂದ್ರೆ ತಪ್ಪಾಗಲಿಕ್ಕಿಲ್ಲ. ಸಮಾಜದಲ್ಲಿ ಸಹಜವಾಗಿ ಮೌಲ್ಯಗಳು ಆಗಾಗ ಕುಸಿತಾ ಇರ್ತವೆ. ಅಂಥ ಮೌಲ್ಯಗಳನ್ನು ಮತ್ತೆ ಸಮಾಜದಲ್ಲಿ ಪ್ರತಿಷ್ಠಾಪನೆ ಮಾಡಲು, ಪ್ರಸ್ತುತಪಡಿಸಲು, ಪ್ರಚಾರಪಡಿಸಲು ರಾಮ, ಕೃಷ್ಣ, ಬುದ್ಧ, ಬಸವ ಹೀಗೆ ಹಲವಾರು ಜನರು ಈ ಭೂಲೋಕದಲ್ಲಿ ಜನ್ಮವನ್ನು ತಾಳಿದ್ದಾರೆ. ಬಹುಶಃ ಪ್ರಾರಂಭದ ಜೀವನದಲ್ಲಿ ಅಡ್ಡ ಪಥವನ್ನು ತುಳಿದು ಅರಿವೇ ಗುರು ಎನ್ನುವಂಥ ರೀತಿಯಲ್ಲಿ ತನ್ನ ಮನಸ್ಸಿಗೆ ತಾನೇ ಗುರುವಾಗಿ ಉತ್ತಮ ಮಾರ್ಗವನ್ನ, ಸನ್ಮಾರ್ಗವನ್ನ ತುಳಿದು ಇಡೀ ಇತಿಹಾಸದಲ್ಲಿ, ಅದೂ ತೆಲುಗು ಸಾಹಿತ್ಯದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧನಾದಂಥ ಕವಿ, ಸಾಹಿತಿ ಯಾರಂದ್ರೆ ಅದು ಮಹಾಯೋಗಿ ವೇಮನ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕದ ಪೂರ್ವೋತ್ತರಕ್ಕೆ ಕೊಂಡವೀಡು ಹತ್ತಿರದ ಮೂಗಚಿಂತಪಲ್ಲಿಯಲ್ಲಿ ಬಹುಶಃ ನಮ್ಮ ರೆಡ್ಡಿ ರಾಜಮನೆತನದ ವಂಶಸ್ಥರಾಗಿರುವಂಥ ಕುಮಾರಗಿರಿ ರೆಡ್ಡಿಯವರ ಮಲ್ಲಮಾಂಬೆಯ ಮಗನಾಗಿ ಜನಿಸಿದವರೇ ವೇಮನರು. ಬಾಲ್ಯದಲ್ಲಿ ಮತ್ತು ಯೌವನದಲ್ಲಿ ಭೋಗ ವಿಲಾಸಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಈ ಸಂದರ್ಭದಲ್ಲಿ ಸಮಾಜದ ತಾಲೂಕು ಅಧ್ಯಕ್ಷ ರಾಮಚಂದ್ರ ರೆಡ್ಡಿ, ಡಾಕ್ಟರ್ ಶ್ರೀಧರ್ ರೆಡ್ಡಿ, ಕೇಶವ್ ರೆಡ್ಡಿ, ಜಿ ಗೋಪಾಲ್ ರೆಡ್ಡಿ, ಶಿವನ್ಗೌಡ ಪಾಟೀಲ್ ಮಟಮಾರಿ, ವೀರಶೈವ ಸಮಾಜದ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ, ಅಚ್ಯುತ್ ರೆಡ್ಡಿ, ರಾಮನ್ಗೌಡ ಏಗನೂರ್, ಇಸ್ಮಾಯಿಲ್ ಸೇರಿದಂತೆ ಸಮಾಜದ ಮುಖಂಡರು, ಮಹಿಳೆಯರು,
ಯುವಕರು ಭಾಗವಹಿಸಿದ್ದರು. ರೈಲಿನ ಮೂಲಕ ತೆಲಂಗಾಣದಿಂದ ರಾಯಚೂರಿಗೆ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿಯನ್ನು ಅಬಕಾರಿ ಅಧಿಕಾರಿಗಳು ವಶಪಡಿಸಿಕೊಂಡ ಘಟನೆ ನಗರದಲ್ಲಿ ಭಾನುವಾರ ಬೆಳಗ್ಗೆ ನಡೆದಿದೆ. ಸೇಂದಿ ಸಾಗಾಣಿಕೆ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಬಕಾರಿ ಅಧಿಕಾರಿಗಳ ತಂಡ ಹಾಗೂ ಆರ್ಪಿಎಫ್ ಅಧಿಕಾರಿಗಳು 250 ಲೀಟರ್ಗೂ ಅಧಿಕ ಪ್ರಮಾಣದ ಕ್ಲೋರಲ್ ಹೈಡ್ರೈಡ್ ವಿಷಪೂರಿತ ರಾಸಾಯನಿಕ ಮಿಶ್ರಣ ಮಾಡಿ ಕಲಬೆರಕೆ ಸೇಂದಿ ತಯಾರಿಸಿ ಮಾರಾಟಕ್ಕಾಗಿ ತೆಲಂಗಾಣದಿಂದ ಕೃಷ್ಣ ಗ್ರಾಮದಿಂದ ರೈಲಿನ ಮೂಲಕ ರಾಯಚೂರಿಗೆ ಆಗಮಿಸಿ ನಗರದ ವಿವಿಧ ಬಡಾವಣೆಯಲ್ಲಿ ಮಾರಾಟ ಮಾಡುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ರೈಲ್ವೆ ನಿಲ್ದಾಣದಲ್ಲಿ ದಾಳಿ ನಡೆಸಿದ್ದರು. ಸಾಗಾಟ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿ ಅಬಕಾರಿ ಕಾಯ್ದೆ ಉಲ್ಲಂಘನೆಯಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಯಿತು. ದಾಳಿಯಲ್ಲಿ ಅಬಕಾರಿ ನಿರೀಕ್ಷಕರಾದ ಶೈಲಜಾ, ಹನುಮಂತ ಗುತ್ತೇದಾರ್, ಸಣ್ಣ ಮಾರುತಿ, ಆರ್ಪಿಎಫ್ ಅಧಿಕಾರಿ ಮೊಹಮ್ಮದ್ ರಫಿ, ಸಿಬ್ಬಂದಿಗಳಾದ ಶಿವಾನಂದ್, ಮಸ್ತಾನ್ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾನವಿಯಲ್ಲಿ ಕೆ ಶಿವನಗೌಡ ನಾಯಕ್ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ. ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಏಮ್ಸ್ ಮಂಜೂರಾತಿಗೆ ಕೇಂದ್ರದ ಮೇಲೆ ಒತ್ತಡ. ವಿಜಯೇಂದ್ರ ಭರವಸೆ. ಶ್ರೀ ಮಹಾಯೋಗಿ ವೇಮನ ಜಯಂತಿ ಭಾವಚಿತ್ರ ಮೆರವಣಿಗೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಚಾಲನೆ. ವಿಜಯೇಂದ್ರ ಮುಖ್ಯಮಂತ್ರಿಯಾಗಿ ಜಿಲ್ಲೆಗೆ ಏಮ್ಸ್ ಸಮಗ್ರ ನೀರಾವರಿ ನೀಡಲಿ. ಕೆ ಶಿವನಗೌಡ ನಾಯಕ್. ಜನವರಿ 21ರಂದು ಶ್ರೀ ಅಂಬೇಗರ ಚೌಡಯ್ಯ ಜಯಂತಿ ಭಾವಚಿತ್ರ ಮೆರವಣಿಗೆ ಸಾಧಕರಿಗೆ ಸನ್ಮಾನ. ಕೆ ಶಾಂತಪ್ಪ. ಶ್ರೀ ವೇಮನ ಜಯಂತಿ ಶರಣ ನಿಸ್ವಾರ್ಥ ಮಾರ್ಗದರ್ಶನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸುರೇಶ್ ವರ್ಮಾ. ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ. ತೆಲಂಗಾಣದಿಂದ ಸಾಗಿಸುತ್ತಿದ್ದ 250 ಲೀಟರ್ ಸೇಂದಿ ವಶ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.